ಜೈ ಆಂಜನೇಯ. ವೆಲ್ಕಮ್ ಟು ಮಹಾಬಲ ಸ್ಟುಡಿಯೋ. ನಿನ್ನ ಜೊತೆ ನನ್ನ ಕತೆ ಕನ್ನಡ ಸೀರಿಯಲ್ 2. ಇವತ್ತಿನ ರಿವ್ಯೂ ಏನಪ್ಪ ಅಂದರೆ, ನಿಂಗವ್ವ ಮನೆಯಲ್ಲಿ ಚಂದ್ರಿಕಾ ರಾಜೇಂದ್ರದು 25 ಇಯರ್ಸ್ ಮ್ಯಾರೇಜ್ ಆ್ಯನಿವರ್ಸರಿ ಸೆಲೆಬ್ರೇಷನ್ ನಡೀತಿರುತ್ತೆ. ಎಲ್ಲರೂ ಅವರಿಗೆ ವಿಶ್ ಮಾಡಿ ಗಿಫ್ಟ್ ಕೊಡ್ತಿರ್ತಾರೆ. ಈವ್ನಿಂಗ್ ಮನೆಯಲ್ಲಿ ನಾರಾಯಣ ಪೂಜೆ ಇದೆ ಅಂತ ಎಲ್ಲರೂ ಥಿಂಗ್ಸ್ ತರಕ್ಕೆ ಅಂತ ಮಾರ್ಕೆಟ್ಗೆ ಹೋಗಿರ್ತಾರೆ. ನಾರಾಯಣ ಪೂಜೆ ಆದಮೇಲೆ ಮನೆಗೆ ಅಡ್ವೊಕೇಟ್ ಬರ್ತಾರೆ. ಪ್ರಾಪರ್ಟಿ ಪಾರ್ಟಿಷನ್ ಪೇಪರ್ ರೆಡಿ ಇದೆ, ನಿಮ್ಮ ಇಬ್ಬರು ಮಕ್ಕಳಿಗೆ ಪ್ರಾಪರ್ಟಿನ ಈಕ್ವಲ್ ಆಗಿ ಡಿವೈಡ್ ಮಾಡಿ, ಇದೇ ನಮಗೆ ಸಿಗೋ ಗಿಫ್ಟ್ ಅಂತ ರಾಜೇಂದ್ರ ನಿಂಗವ್ವ ಮುಂದೆ ಹೇಳ್ತಾನೆ. ನಿನಗೆ ಪ್ರಾಪರ್ಟಿ ಸಿಕ್ಕಿಲ್ಲ ಅಂತ ಬೇಜಾರು ಮಾಡ್ಕೊಬೇಡ, ನಿಮ್ಮಣ್ಣ ಚೆನ್ನಾಗಿ ನೋಡ್ಕೊತಾರೆ ಅಂತ ರಾಜೇಂದ್ರ ಚಂದ್ರಿಕಾಗೆ ಹೇಳ್ತಾನೆ. ಆ್ಯಕ್ಚುಲಿ ರಾಜೇಂದ್ರ ಚಂದ್ರಿಕಾ ಸೇರ್ಕೊಂಡು 420 ಕೆಲಸ ಮಾಡ್ತಿದ್ದಾರೆ. ಶಾಪಿಂಗ್ ಹೋಗಿ ಬರ್ತೀವಿ ಅಂತ ರಾಜೇಂದ್ರ ಚಂದ್ರಿಕಾ ಮಯೂರನ ಕರ್ಕೊಂಡು ಹೋಗ್ತಾನೆ. ಮನೆಯಲ್ಲಿ ನಿಂಗವ್ವ ಸಂಗೀತ ಭೂಮಿ ಅಷ್ಟೇ ಇರ್ತಾರೆ. ಕಾಪಾಡಿ ಅಂತ ನಿಂಗವ್ವ ಕೂಗೋ ಸೌಂಡ್ ಕೇಳಿಸುತ್ತೆ. ಆಕ್ಸಿಡೆಂಟ್ಲಿ ನಿಂಗವ್ವ ಮನೆಗೆ ಫೈರ್ ಕ್ಯಾಚ್ ಆಗಿರುತ್ತೆ. ನಿಂಗವ್ವ ಸಿಗಾಕೊಳ್ತಾರೆ. ನಿಂಗವ್ವನ ಸೇವ್ ಮಾಡೋಕ್ಕೆ ಸಂಗೀತ ಹೋಗ್ತಾರೆ. ಸಂಗೀತನ ಸೇವ್ ಮಾಡೋಕ್ಕೆ ಭೂಮಿ ಹೋಗ್ತಾಳೆ. ಅಷ್ಟರಲ್ಲಿ ಅಜಿತ್ ಬಂದು ಎಲ್ಲರೂ ಸೇಫ್ ಆಗೋ ಥರ ಮಾಡ್ತಾನೆ. ಸಂಗೀತ ಭೂಮಿಗೆ ಲೈಟಾಗಿ ಏಟಾಗಿರುತ್ತೆ. ಮಗ ರಮಣ್ ಅಂದರೆ ನಿಂಗವ್ವಗೆ ಸಖತ್ ಇಷ್ಟ ಇರುತ್ತೆ. ಬಟ್ ಸಂಗೀತ ಬಂದಮೇಲೆ ರಮಣ್ ಚೇಂಜ್ ಆಗಿಬಿಡ್ತಾನೆ ಅಂತ ಸಂಗೀತನ ಹೇಟ್ ಮಾಡ್ತಿರ್ತಾರೆ ನಿಂಗವ್ವ. ಅದೇ ಸಂಗೀತ ನಿಂಗವ್ವನ ಸೇವ್ ಮಾಡೋಕ್ಕೆ ಬಂದಿದ್ದೆ ಅಂತ ಮಾಡ್ಕೊಂಡು, ಸಂಗೀತ ಒಳ್ಳೆ ಅವಳೆ, ಇಷ್ಟು ವರ್ಷ ಅವ್ರನ್ನ ದೂರ ಇಟ್ಟು ತಪ್ಪು ಮಾಡಿದೆ ಅಂತ ನಿಂಗವ್ವಗೆ ರಿಯಲೈಸ್ ಆಗುತ್ತೆ. ರಾಜೇಂದ್ರ ನಿಂಗವ್ವ ಮುಂದೆ ಓವರ್ ಡ್ರಾಮಾ ಮಾಡ್ತಾನೆ. ಅಜಿತ್ ಸೀರಿಯಸ್ ಆಗಿ ನೋಡ್ತಾ ಇರ್ತಾನೆ. ಇಂಥ ಕಂಡೀಷನಲ್ಲಿ ನಾರಾಯಣ ಪೂಜೆ ಮಾಡೋದು ಸರಿ ಇರಲ್ಲ. ಇವತ್ತು ಮಾಡಬೇಕಾಗಿರೋ ನಾರಾಯಣ ಪೂಜೆನ ಪೋಸ್ಟ್ಪೋನ್ ಮಾಡೋಣ ಅಂತ ಸಂಗೀತ ನಿಂಗವ್ವಗೆ ಹೇಳ್ತಾರೆ. ಸೊ ಪ್ರಾಪರ್ಟಿ ಪಾರ್ಟಿಷನ್ ಕೂಡ ಪೋಸ್ಟ್ಪೋನ್ ಆಗುತ್ತೆ. ನಚಿಕೇತ್ ಇಂಡಿಯಾಕ್ಕೆ ಬರೋಕ್ಕೆ ಅಂತ ಏರ್ಪೋರ್ಟ್ಗೆ ಬಂದಿರ್ತಾನೆ. ಬಟ್ ಯಾವುದೋ ಎಮರ್ಜೆನ್ಸಿ ಕಾಲ್ ಬಂತು ಅಂತ ವಾಪಸ್ ಹೋಗ್ತಾನೆ. ಅಷ್ಟರಲ್ಲಿ ನಿಂಗವ್ವ ಮನೆಗೆ ಪೊಲೀಸ್ ಎಂಟ್ರಿ ಕೊಟ್ಟು ರಾಜೇಂದ್ರನ ಅರೆಸ್ಟ್ ಮಾಡ್ತಿದ್ದೀವಿ ಅಂತ ಅನೌನ್ಸ್ ಮಾಡ್ತಾರೆ. ಎಲ್ಲರೂ ಶಾಕ್ ಆಗ್ತಾರೆ. ರಾಜೇಂದ್ರ ಊರು ಬಿಟ್ಟು ಹೋಗಿರೋದೆ ಗ್ಯಾಮ್ಲಿಂಗ್ ಮಾಡೋಕ್ಕೆ. ಇವನ್ನ ಡಿಪಾರ್ಟ್ಮೆಂಟ್ ಅವರು ಹುಡುಕ್ತಿದ್ರು ಅಂತ ಅಜಿತ್ ಹೇಳ್ತಾನೆ. ಫೈನಲಿ ರಾಜೇಂದ್ರನ ಪೊಲೀಸ್ ಎಳ್ಕೊಂಡು ಹೋಗ್ತಾರೆ. ಅಪ್ಕಮಿಂಗ್ ಸೀನ್ ವೆರಿ ಇಂಟ್ರೆಸ್ಟಿಂಗ್ ಇದೆ. ಫಾರ್ ಮೋರ್ ಅಪ್ಡೇಟ್ಸ್ ಮಹಾಬಲ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿ. ಜೈ ಆಂಜನೇಯ.